ನನ್ನ ಹೆಸರು ಧನುಷ್. ಏನು ಹೇಳ್ತಿದ್ದೀಯೋ? ಚಿಕ್ಕವನಿದ್ದಾಗಿಂದ ನನಗಿದ್ದಿದ್ದು ಒಂದೇ ಒಂದು ಕನಸು, ಡಾಕ್ಟರ್ ಆಗಿ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ. ಅದಕ್ಕೆ ನಾವು ನಮ್ಮ ಫ್ರೆಂಡ್ಸು ತುಂಬ ಕಷ್ಟಪಟ್ಟು ನೀಟ್ ಎಕ್ಸಾಮ್ಗೆ ಕ್ವಾಲಿಫೈ ಆಗಿ ಒಳ್ಳೆ ರ್ಯಾಂಕ್ ತಗೊಂಡಿದ್ದೇವೆ. ಆದರೆ ಇಷ್ಟೊಂದು ದೊಡ್ಡ ಅನಾಹುತ ಆಗುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಇದು ಬರೀ ಕಥೆ ಅಲ್ಲ. ಕೆಲವೊಬ್ಬರಿಗೆ ಇದು ಕನಸಾದ್ರೆ ಇನ್ನು ಕೆಲವೊಬ್ಬರಿಗೆ ಇದು ಜೀವನ. ಮತ್ತೆ ಏನೋ ಯಾವ ಕರೆದು ಯಾವಾಗ ಕೂತ್ಕೊಳ್ಳೋ ಟೀ ಎಲ್ಲ ಖಾಲಿ ಆಯ್ತು. ರಿಸಲ್ಟ್ ನೋಡ್ಲಿಲ್ವಾ? ಬಂದಿದ್ಯಾ? ಆಲ್ ಇಂಡಿಯಾ 12th ರ್ಯಾಂಕ್. ಕಂಗ್ರಾಚುಲೇಷನ್ಸ್ ಬಾಬು. ನಿಮ್ ರಿಸಲ್ಟ್ ಏನಾಯ್ತು? ನಂದ ಲೇ ಮಚ್ಚ 16th ಕೂಡ ನಂದು. ನೋಡ್ ಮಚ್ಚ, ಓದಿಲ್ಲ ಅಂದ್ಬಿಟ್ಟು ಇಬ್ರು ರ್ಯಾಂಕ್ ತಗೊಂಡವ್ರೆ. ನಾವೊಳಗಡೆ ಬರೀ ಫಸ್ಟ್ ಕ್ವಾಲಿಫೈಡ್. ಲೇ ಪ್ರಜು, ಡಿಸ್ಟಿಂಕ್ಷನ್ ಬಂದ್ರು ಟಾಪರ್ಸ್ ಆಗಿದ್ರು ಹಾಸ್ಪಿಟ್ಲ್ ಇಡ್ಬೇಕು ಅಂತ ಎಲ್ಲರಿಗೂ ಕನ್ಸಾಗುತ್ತೆ ಕಣ. ಎಲ್ಲರೂ ಹಾಸ್ಪಿಟ್ಲ್ ಇಡೋರು. ಫೀಲ್ ಆಗ್ಬೇಡ ಕಣ, ನಾವು ನಿಮ್ ಜೊತೆನೆ ಇರ್ತೀವಿ, ಎಲ್ಲೂ ಹೋಗಲ್ಲ. ಇವಾಗೆಲ್ಲ ಡಾಕ್ಟರ್ಸ್ ನಿಜ ಹೇಳ್ಬೇಕಂದ್ರೆ ನಾವ್ ಇಷ್ಟು ದಿನ ಕಷ್ಟಪಟ್ಟು ಹೋಗಿದ್ದು ಫಲ ಸಿಕ್ತಂತ ಅನ್ಕೋಬೇಕನೋ. ನಮ್ಮಪ್ಪ ಖುಷಿಯಲ್ಲಿ ಇವತ್ತು ಖುಷಿ ನೋಡಿದ್ರೆ ನಾನು ಈ ವೈಟ್ ಕೋಟ್ ಹಾಕೋದಕ್ಕೆ ಸಾರ್ಥಕ ಅನ್ಸೋಬೇಕನೋ. ನಾನೇನಂದ್ರೆ ಇವತ್ತು ರ್ಯಾಂಕ್ ಬಂದಿಲ್ಲ ಅಂದ್ರೆ ಏನಾಗ್ತಿತ್ತು ನಮ್ಗೆ ಗೊತ್ತಿಲ್ಲ ಕಣೋ. ಬ್ಯಾಂಕಲ್ಲಿ ಬರೀ 20 ರಿಂದ 25 ಲಕ್ಷ ಸಾಲ ಇದೆ ಕಣೋ. ಯಾವ ತರ ತೀರ್ಸೋದು ಅಂತ ಗೊತ್ತಿಲ್ಲ. ಅದೇನಾಗ್ತಿತ್ತು ಇವ್ ಮಗ ನೋಡಿದ್ರು ನನ್ನ ಮಗ ಸ್ವತಃ ಹೋಗ್ತಾರಂತೆ. ನಾವು ಇಬ್ಬರಲ್ಲಿ ಜಸ್ಟ್ ಕ್ವಾಲಿಫೈ ಆಗಿರೋದೇ ಸುಮ್ ಕುತ್ಕೊಂಡಿದ್ದೀವಿ. ಆಲ್ ಇಂಡಿಯಾ ಹಾಕೊಂಡು ಈ ಕಚೇರಿಗಳು ಬೇಕಾ ನಿಮ್ಗೆ? ಹೋಗು ಈಗ ಒಪ್ಪನ್ ಕೇಳಿ ಹೋಗು. ಏನೋ ಮಾತಾಡ್ತಿದ್ಯ? ಕಷ್ಟಪಟ್ಟು ಹೋಗಿದ್ದು ನಿಮ್ಗೆ ಬಂದಿರೋ ಬೇರೆ ಯಾರದಪ್ಪ ಬರ್ತಾರ? ಈ ಖುಷಿಯಾದ ವಿಷಯ ನಾವು ಅಪ್ಪನ್ ಕೇಳು, ತುಂಬಾ ಖುಷಿ ಪಡ್ತಾರೆ. ರ್ಯಾಂಕ್ ಬಂದ್ಬಿಟ್ಟು ಅಳ್ಬಿಟ್ಟು ಕಸರ ಅಳ್ತಿದ. ಈ ವಿಷಯ ಅಂತ ಅವ್ರ ಅಪ್ಪನ್ ಗೊತ್ತಾದ್ರೆ ಸಂತೋಷ ಪಡ್ತಾರೆ. ಜೀವನದ ಮೇಲೆ ಇಷ್ಟೊಂದು ಭಯ ಇರೋ ಒಬ್ಬ ವ್ಯಕ್ತಿಗೆ ಡಾಕ್ಟರ್ ಕೋರ್ಸ್ ಬೇಡ ಅಂತ ಇವನನ್ನು ಯಾವಾಗಲೂ ನನಗೆ ಹೇಳ್ತಿದ್ರು. ಆದರೂ ರಿಸಲ್ಟ್ಸ್ ಟೈಮಲ್ಲಿ ಯಾವಾಗಲೂ ಅವನು ಒಬ್ಬಂಟಿಯಾಗಿ ಬಿಡಬೇಡ ಅಂತ ಕೂಡ ಹೇಳಿದ್ದ. ಆದರೆ ಅವ್ನಿಗೆ ಏನಾದ್ರೂ ರ್ಯಾಂಕ್ ಬಂದಿಲ್ಲ ಅಂದ್ರೆ ಹೆಂಗ್ ಅರ್ಥ ಇತ್ತು ಅವನು. ಸರಿ, ನಾನು ಸ್ವಲ್ಪ ಕೆಲಸ ಇದೆ, ಅಪ್ಪನ್ ಕೇಳೋಕೆ ವಿಷಯ. ಸರಿ ಪಾರ್ಟಿ ಪಾರ್ಟಿ ಮೊಟ್ಟೆ ಹೊಟ್ಟಿದ್ದು ಈವ್ನಿಂಗ್ ಮಾಡೋಣ ಮಗ. ಸರಿ, ಈವ್ನಿಂಗ್ 5 o'clock. ಓಕೆ, ಪ್ಯಾರಡೈಸ್ ಕಡೆ. ಓಕೆ ಅವ್ನಿಗೂ ಫೋನ್ ಮಾಡಿ. ಓಕೆ. ಥ್ಯಾಂಕ್ ಯು. ಅಮ್ಮ, ಫುಡ್ಡು. ಹಲೋ ಮಗ, ಏನು ರಿಸಲ್ಟ್ ಜೋರ? ಈ ರಿಸಲ್ಟ್ ಎಲ್ಲ ಯಾಕೋ ನ್ಯೂಸ್ ನೋಡ್ಲಿಲ್ವೇನೋ ನೀನು? ಏನಕ್ಕೋ, ಏನಾಯ್ತು? ನೀಟ್ ಎಕ್ಸಾಮ್ ಪೇಪರ್ಸ್ ಎಲ್ಲ ಲೀಕ್ ಆಗಿದೆ ಅಂತೇನೋ. ನಾವು ಇಷ್ಟು ಕಷ್ಟಪಟ್ಟು ಬರ್ದಿರೋದೆಲ್ಲ ವೇಸ್ಟ್ ಅಂತೆ. ಏನ್ ಹೇಳ್ತಿದ್ಯೋ? ಅಂದ್ರೆ ಈ ಬ್ಯಾಂಕಲ್ಲಿ ಸಾಲ ತಗೊಂಡು ಇಷ್ಟೊಂದು ದಿನ ಓದಿದ್ದಲ್ಲ
ಮತ್ತೆ ರೀ ಎಕ್ಸಾಮ್ ಬರೆಯೋಕ? ಏನು ಮಾಡೋದು ಇವಾಗ? ನನ್ಗೂ ಗೊತ್ತಾಗ್ತಿಲ್ವ ಏನ್ ಮಾಡೋದು ಅಂತ. ಸರಿ ಬಿಡು, ಏನ್ ಮಾಡೋದು, ನಮ್ ಬ್ಯಾಡ್ ಲಕ್ಕು. ನೆಕ್ಸ್ಟ್ ಇಯರ್ ಬರ್ಕೊಳ್ಳೋಣ ಬಿಡು. ಹಲೋ, ನಮ್ ವಿವೇಕು ನಮ್ ವಿವೇಕ ಸತ್ತೋಸಂತು. ಏನ್ ಹೇಳ್ತಿದ್ಯೋ? ನ್ಯೂಸ್ ನೋಡಿದ್ದಾರೆ, ನ್ಯೂಸ್ ನೋಡ್ಬಿಟ್ಟು ಸೂಸೈಡ್ ಮಾಡ್ಕೋಬೋ. ಏನ್ ಮಾಡೋದಂತ ಗೊತ್ತಾಗ್ತಿಲ್ವ. ಇದು ಕೇಳಿಸ್ಕೊಂಡಿದ ತಕ್ಷಣ ತುಂಬ ಭಯ ಆಯಿತು. ಅವನು ನನಗೆ ಇವಾಗ ಏನು ಸಮಾಧಾನ ಹೇಳೋದು? ಬೇಕು ಅಂತ ಬೇಡ ಅಂದರೂ ಕೂಡ ಡಾಕ್ಟರ್ ಕೋರ್ಸಲ್ಲಿ ಅವನ್ನ ಜಾಯಿನ್ ಮಾಡಿಸಿದ್ದೆ. ಆದರೆ ಇವಾಗ ಅವ್ರ ಮನೆಯಲ್ಲಿ ನನಗೆ ಬರ್ತಿದ್ದಾನೆ ಅಂತ ಒಂದು ಮಾತೇಳಿ ನನ್ನ ಮಗ ಏನ್ ತಪ್ಪು ಮಾಡಿದ್ನೋ? 25 ಲಕ್ಷ ಸಾಲ ತಗೊಂಡು ಅವರಿಗೆ ಓದಿಸಿದ್ದೇವೆ. ಒಳ್ಳೆ ರ್ಯಾಂಕ್ ಬಂದ ಪೇಪರ್ ಲೀಕ್ ಆಗಿ ರಿಸಲ್ಟ್ ಎಲ್ಲ ರದ್ದು ಮಾಡಿದ್ದಾರೆ ಅಂತ ಹೇಳಿ ನನ್ನ ಕೈಯಲ್ಲಿ ಸಾಲ ತೀರ್ಸಕ್ಕಾಗಲ್ಲ. ಇನ್ನೊಂದ್ಸಲ 1 ವರ್ಷದ ಎಕ್ಸಾಮ್ ಬರೆಯಕ್ಕಾಗಲ್ಲ ಅಂತ ಬರೆದು ಹೊರಟೋದೆ ಬಿಟ್ಟ. ಹೊರಟೋದೆ ಬಿಟ್ಟ. ಹೊರಟೋದೆ ಬಿಟ್ಟಲ್ಲ. ಈ ಗೌರ್ಮೆಂಟ್ ವ್ಯವಸ್ಥೆಗೆ ಬಡವರ ಜೀವನಕ್ಕೆ ಒಂದಿಷ್ಟು ಬೆಲೆ ಇಲ್ವಾ? ಸಂತೋಷನಾ? ಇವಾಗ ಸಂತೋಷ ಆಯ್ತು ನಿನ್ಗೆ?
ಎಷ್ಟ್ ಸಲ ಹೇಳಿದ್ದೀನಿ ರಿಸಲ್ಟ್ಸ್ ಟೈಮಲ್ಲಿ ಒಬ್ಬಂಟಿಯಾಗಿ ಬಿಡ್ಬೇಡ ಅವನ್ನ ಅಂತ. ಆದ್ರೆ ಇವಾಗ ವಾಪಸ್ ಕೊಡಕ್ಕಾಗುತ್ತಾ ಅವನ್ನ? ಒಂದ್ ಜೀವಕ್ಕೆ ವಾಪಸ್ ಕೊಡಕ್ಕಾಗುತ್ತಾ? ಡಾಕ್ಟರ್ ಕೋರ್ಸ್ ಬೇಡ ಬೇಡ ಅಂತ ಎಷ್ಟು ಸತಿ ಹೇಳಿದೀನಿ ನಿನ್ಗೆ. ಆದ್ರೆ ಇವಾಗ ನಾವೇನ ಮಾಡೋದು? ಆ ಪೇಪರ್ ಲೀಕ್ ಮಾಡೋರು ಕೋಟಿ ಕೋಟಿ ಹಣ ಗಳಿಸ್ತಿದ್ದಾರೆ. ಆ ಪೊಲಿಟಿಷಿಯನ್ಸ್ ಬಂದ್ಬಿಟ್ಟು ಟಿವಿಯಲ್ಲಿ ಬಂದು ಭರವಸೆ ಕೊಡ್ತಿದ್ದಾರೆ. ಆದ್ರೆ ಕೊನೆಗೆ ಬಲಿಯಾಗೋರು ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರಣ, ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರು. ಮುಚ್ಚೋ ಬಾಯಿ. ಇಂಥ ಭ್ರಷ್ಟಾಚಾರ ನನ್ ಮಕ್ಕಳು ಇದಾರೆ ಅಂತಾನೆ ನನ್ ತಮ್ಮ ಡಾಕ್ಟರ್ ಓದೋದ್ ಬೇಡ ಬೇಡ ಅಂತ ಹೇಳ್ತಿದ್ದು. ಆದ್ರೆ ಇವನೇನ್ ಹೇಳ್ದ ಅವತ್ತು? ಅಣ್ಣ, ನಾವೆಲ್ಲ ಡಾಕ್ಟರ್ ಓದ್ತೀವಿ, ಈ ಸಮಾಜಕ್ಕೆ ಒಳ್ಳೇದ್ ಮಾಡ್ತೀವಿ ಅಂತ ಅಂದ. ಇವತ್ತು ಈ ಸಮಾಜ ತಂದ್ಕೊಡುತ್ತೇನೋ ನನ್ ತಮ್ಮನ್ನ, ಈ ಸಮಾಜ ತಂದ್ಕೊಡುತ್ತೆ ನನ್ ತಮ್ಮನ್ನ. ನನ್ ತಮ್ಮನ್ ಸಾವಿಗೆ ನೀವುಗಳೇ ಕಾರಣ ಕಂಡ್ರು. ಹೊರಟೋಗ್ರು, ಒಬ್ಬೊಬ್ರು ಮುಖ ತೋರಿಸ್ಬಿಡಿ, ಹೊರಟೋಗಿ. ಹಲೋ, ಅವ್ರು ನೋವಲ್ಲಿದ್ದಾರೆ, ಹೆಂಗಂದ್ರು ಅರ್ಥ ಆಗಲ್ಲ. ಇರೋ, ಎಲ್ಲಿಗೆ? ಪ್ರೊಟೆಸ್ಟ್ ನೋಡಕ್ಕೆ. ಏನೋ ಪ್ರೊಟೆಸ್ಟಾ? ಇಲ್ಲೋ, ಪ್ರತಿ ವರ್ಷ ಇದೇ ತರ ನೀಟ್ ಪೇಪರ್ ಲೀಕ್ ಆಗ್ತಾನೆ ಇರುತ್ತೆ. ನಮ್ಮಿಂದ ಏನು ಮಾಡೋಕ್ಕಾಗಲ್ಲ. ನಾವು ಈ ಸಿಸ್ಟಮ್ ಕೈಲಿ ಇರೋದು ಬೊಂಬೆಗಳಷ್ಟೇ. ಬಿಡೋ, ನೆಕ್ಸ್ಟ್ ಏನ್ ನೋಡ್ಕೊಳ್ಳೋದ? ಇನ್ ಮುಂದೆ ನಾವು ಯಾರು ಬೊಂಬೆಗಳಾಗೋ ಬಿಡಲ್ಲ ಕಣೋ. ನಮ್ಮ ನೀಟ್ ಎಕ್ಸಾಮ್ ಇವ್ರಿಗೆ ಒಂದು ಗೇಮ್ ಆಗ್ಬಿಟ್ಟಿದೆ. ಯಾರಿಗೂ ನಮ್ಮ ಲೈಫ್ ಅಂದ್ರೆ ಸೀರಿಯಸ್ನೆಸ್ಸೇ ಇಲ್ಲ. ಅದಕ್ಕೆ ಯಾರೋ ಜಡ್ಜಿ ನಮ್ಮನ್ನ ಕಾಕ್ರೋಚ್ ಅಂತ ಕೊಡ್ತಿದ್ದಾನೆ. ಕೋರ್ಟಲ್ಲಿ ಬಂದಿದೆ ಅಲ್ಲ ಆರ್ಡರ್, ಅದರಲ್ಲಿ ಅನ್ಎಂಪ್ಲಾಯ್ಡ್ ಎಂಪ್ಲಾಯೀಸ್ ಎಲ್ಲ ಕಾಕ್ರೋಚಸ್ ಅಂತೆ. ನೀವು ಇಲ್ಲಿಗೆ ನಿಲ್ಲಬೇಕು ಅಂದ್ರೆ ನಾವೊಂದು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಲೇಬೇಕು. ಆ ಪ್ರೊಟೆಸ್ಟ್ ಓನ್ಲಿ ನೀಟ್ ಎಕ್ಸಾಮ್ಸ್ ಮಾತ್ರ ಅಲ್ಲ, ನಮ್ಮ ತರ ಅನ್ಎಂಪ್ಲಾಯ್ಡ್ ಎಂಪ್ಲಾಯೀಸ್ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಒಂದು ಆನ್ಸರ್ ಬರಬೇಕು. ಲೆಟ್ಸ್ ಕ್ವಶನ್ ದ ಗೌರ್ಮೆಂಟ್. ಸಿಸ್ಟಮ್ ವಿರುದ್ಧ ಪ್ರಾಬ್ಲಮ್ ಅನಿಸ್ತಾ ಬಂದಿದೆ. ಸಿಸ್ಟಮ್ ಇದೇ ಸಿಸ್ಟಮ್ ಇಂದಲೇ ಕಣೋ ವಿವೇಕ್ ಇವಾಗ ನಮ್ದು ಇಲ್ಲ. ಯೋಚನೆ ಮಾಡಿ, ಈ ಇಯರ್ ಆದ್ಮೇಲೆ ನೆಕ್ಸ್ಟ್ ಇಯರ್ ನಮ್ಮ ಜೂನಿಯರ್ಸ್ ಬರ್ತಾರೆ. ಅವರಲ್ಲಿನೂ ಎಷ್ಟೋ ವಿವೇಕ್ಗಳು ಈ ಥರ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ಅವಾಗಲೂ ಸಿಸ್ಟಮ್ ಇದೇ ಸಮಾಧಾನ ಕೊಡುತ್ತೆ. ಬಿಡಲ್ಲ ಕಣೋ. ನನ್ನ ಜೊತೆ ನೀವು ಬರೋದಿದ್ರೆ ಜಾಯ್ನ್ ಆಗಿ. ಯೋಚನೆ ಮಾಡಬೇಡಿ ಗೈಸ್, ಕಮ್ ಆನ್. ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗಿ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡೋರೆ. ಆದರೆ 3 ದಿನ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಪ್ರೊಟೆಸ್ಟ್ ಇನ್ನೂ ದೊಡ್ಡದಾಗಿದ್ರೆ ಸ್ಟೂಡೆಂಟ್ಸ್ಗೂ ನಮಗೂ ವ್ಯತ್ಯಾಸನೇ ಗೊತ್ತಾಗಲ್ಲ.
ಜೆನ್ಸಿ ಅಂತ ಹೇಳ್ಕೊಂಡು ತಿರುಗಾಡು ಎಲ್ಲ ಸ್ಟೂಡೆಂಟ್ಸಲ್ಲಿ 20% ಸ್ಟೂಡೆಂಟ್ಸ್ಗೆ ಈ ಕಂಟ್ರಿಯಲ್ಲಿ ಕಾನ್ಸ್ಟಿಟ್ಯೂಷನು ಡೆಮೋಕ್ರಸಿ ಗವರ್ನಮೆಂಟ್ ಮೇಲೆ ರೆಸ್ಪೆಕ್ಟೇ ಇರಲ್ಲ. ಆ 20% ಜೆನ್ಸಿ ಸ್ಟೂಡೆಂಟ್ಸೇ ನಮ್ಮ ಟಾರ್ಗೆಟು. ಅವ್ರನ್ನ ಯೂಸ್ ಮಾಡಿಕೊಂಡೆ ನಾವು ಈ ಸಲ ಗವರ್ನಮೆಂಟ್ನ ಫಾರ್ಮ್ ಮಾಡಬೇಕು. ಅರ್ಥ ಆಯ್ತಾ? ರೆಡಿಯಾಗಿರಿ.